ಸ್ನೇಹಿತರೆ ನಮಸ್ಕಾರ. ಇವತ್ತು ವುಡ್ ಆ್ಯಪಲ್ ಅಂತೇಳಿ ಇಂಗ್ಲೀಷಲ್ಲಿ ಕರೀತಾರೆ, ಕನ್ನಡದಲ್ಲಿ ಬೆಲ್ಲದ ಹಣ್ಣು ಅಂತಾರೆ. ಇದು ನೋಡೋಕ್ಕೆ ಹೊರಗಡೆ ಒಗರಾಗಿ ರಫ್ ಆಗಿ ಒಂಥರ ಕಾರಿಕ್ ಬಾಲ್ ಥರ ಇರುತ್ತೆ. ಬಟ್ ತುಂಬ ಟೇಸ್ಟಿ, ತುಂಬ ಉಪಯೋಗಗಳಿದ್ದಾವೆ. ಆರೋಗ್ಯದ ಮೇಲೆ ಇದರ ಪರಿಣಾಮಗಳು ತುಂಬ ಇದೆ. ಈ ಗಿಡ ಈ ಥರ ಇರುತ್ತೆ. ಇದು ಮರದಿಂದ ತಾನಾಗಿ ಬಿದ್ದಂಥ ಹಣ್ಣುಗಳನ್ನು ನಾವು ತಗೋಬೇಕು. ಅದು 2 ದಿನ ಬಿಟ್ಟು ಹಣ್ಣು ಮಾತ್ರ ಸುವಾಸನೆ ಭರಿತವಾಗಿರುತ್ತದೆ. ಹೊರಗಡೆ ಬಾಲ್ ಥರ ಇರುತ್ತೆ, ಒಳಗಡೆ ಒಡೆದಾಗೆ ಈ ಥರ ನಾರು ಬೀಜ ರೀತಿಯಲ್ಲಿ ಇರುತ್ತದೆ. ಇದನ್ನು ಬೆಲ್ಲದ ಹಣ್ಣು, ಬೇಲದ ಹಣ್ಣು ಹಾಗೂ ವುಡ್ ಆ್ಯಪಲ್ ಅಂತ ಕರೀತಾರೆ. ಇದರ ಜ್ಯೂಸ್ ಹೇಗೆ ಮಾಡ್ಕೊಳ್ಳುವುದು, ಇದರ ಸಿಹಿ ತಿನಿಸು ಹೇಗೆ ಮಾಡ್ಕೊಳ್ಳುವುದು ಅಂತೇಳಿ ನಿಮಗೆ ತೋರಿಸ್ತೇನೆ. ಹಾಗೂ ಇದರ ಉಪಯೋಗಗಳೆಲ್ಲ ಏನಿದೆ ಅಂತೇಳಿ ತೋರಿಸ್ತೀನಿ. ಈ ಹಣ್ಣು ಎಲ್ಲ ಸೀಸನ್ಗಳಲ್ಲಿಯೂ ಸಿಗುತ್ತದೆ. ಇದು ಅಂಟಿನಕಾಯಿ, ಬೆಲ್ಲದ ಹಣ್ಣು 2 ಸೇಮ್ ಇರ್ತವೆ. ಬಟ್ ಬೆಲ್ಲದ ಹಣ್ಣು ಮಾತ್ರ ತಿನ್ನಲು ಯೋಗ್ಯವಾಗಿರುತ್ತದೆ. ಈ ಹಣ್ಣು ತುಂಬ ಸುವಾಸನೆ ಭರಿತ ಹಾಗೂ ತುಂಬ ಟೇಸ್ಟಿಯಾಗಿರುತ್ತದೆ. ಇದು ಸೇವಿಸಿದರೆ ಸಾಕು, ನಿಮಗೆ ರಕ್ತ ಶುದ್ಧೀಕರಣ ಹಾಗೂ ಮಲಬದ್ಧತೆ ಎಲ್ಲ ಮೇಲಾಗುತ್ತದೆ. ನೀವೇನಿಲ್ಲ, ಆ ಹಣ್ಣನ್ನು ಓಪನ್ ಮಾಡಿಬಿಟ್ಟು ಈ ಥರ ಕಾಯಿ ಥರ ಹೊಡೆದ್ರೆ ಓಪನ್ ಆಗುತ್ತದೆ. ಆ ಓಪನ್ ಆದಂಥ ಹಣ್ಣನ್ನು ನೀವು ಚೆನ್ನಾಗಿ ಒಂದು ಬೋಲಲ್ಲಿ ಎಲ್ಲ ಬೀಜ ನಾರು ಇರುತ್ತದೆ ಒಳಗಡೆ ಎಲ್ಲ, ಅದನ್ನೆಲ್ಲದನ್ನು ಒಂದು ಬೋಲಲ್ಲಿ ಹಾಕ್ಕೋಬೇಕು. ಈ ಹಣ್ಣಿಗೆ ಬೆಲ್ಲವನ್ನು ಮಿಕ್ಸ್ ಮಾಡಬೇಕು. ಬೆಲ್ಲವನ್ನು ಸಣ್ಣಾಗಿ ನುಸಿಯಾಗಿ ಮಾಡಿಕೊಂಡು ಆ ಬೆಲ್ಲದಲ್ಲಿ ಈ ಎಲ್ಲ ಹಣ್ಣನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು ಕುಟ್ಟಣಿಕೆ ತಗೊಂಡು ಚೆನ್ನಾಗಿ ಜಜ್ಜಬೇಕು. ಚೆನ್ನಾಗಿ ಯಾವ ಥರ ಅಂದರೆ ಅದು ಬೀಜ ಬೆಲ್ಲ 2 ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಜಜ್ಜಿ ಅದನ್ನು ಒಂದು 15 ನಿಮಿಷ ನೀವು ಫ್ರಿಜ್ಜಲ್ಲಿ ಇಟ್ಟು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಎಲ್ಲರಿಗೂ, ಎಲ್ಲ ಮಧುಮೇಹ ಇರೋರು ಕೂಡ ತಿನ್ಬೋದು ಮಿತವಾಗಿ. ಈ ಹಣ್ಣನ್ನು ತಿಂದು ನೋಡಿ, ಅದರ ರುಚಿನೇ ರುಚಿ. ಕೆಲವರು ಹಣ್ಣು ತಿನ್ನೋಕ್ಕೆ ಆಗಲ್ಲ ಪೇಸ್ಟ್ ಥರ ಅಂತಂದರೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಬಿಟ್ಟು ಸ್ವಲ್ಪ ಅಜ್ವಾನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ನಲ್ಲಿ ಅನಿಸಿಬಿಟ್ರೆ ಜ್ಯೂಸ್ ಥರ ಆಗುತ್ತೆ. ಆ ಜ್ಯೂಸ್ನು ಕೂಡ ಒಂದು 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಮಕ್ಕಳಿಗೆ ಕುಡಿಸ್ಬೋದು. ತುಂಬ ಉಪಯೋಗಗಳಿದ್ದಾವೆ, ಅದೇನಂತ ನಿಮಗೆ ತಿಳಿಸ್ತೀನಿ. ಈ ಬೆಲ್ಲದ ಹಣ್ಣಿನಿಂದ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಹಾಗೆ ಸ್ನೇಹಿತರೆ, ಯಕೃತ್ ಅಂದರೆ ಲಿವರನ್ನು ಕೂಡ ಇದು ಆರೋಗ್ಯವಾಗಿಡುತ್ತದೆ ಹಾಗೂ ರಕ್ತವನ್ನು ಶುದ್ಧೀಕರಣ ಮಾಡುತ್ತದೆ. ಮತ್ತು ಕೆಮ್ಮು ಶೀತಕ್ಕೆ ಇದು ರಾಮಬಾಣ ಅಂತ ಹೇಳಬಹುದು. ಕೆಮ್ಮು ಶೀತ ಆದವರು ಈ ಹಣ್ಣನ್ನು ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದಿದೆ ಆದರೆ ಕೆಮ್ಮು ಶೀತ ಕೂಡ ನಿವಾರಣೆ ಆಗುತ್ತದೆ. ಹಾಗೂ ನಿಮಗೆ ಎಲುಬುಗಳು, ಬೋನ್ಸ್ ಏನಿದೆ ಅಲ್ವಾ, ಈ ಹಣ್ಣು ತಿನ್ನೋದ್ರಿಂದ ಎಲ್ಲ ಎಲುಬುಗಳು, ಜಾಯಿಂಟ್ ಪೇನ್ಸ್ ಎಲ್ಲ ದೂರ ಆಗ್ತವೆ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದರಿಂದ ನಿಮಗೆ HB ಕೂಡ ಇಂಪ್ರೂವ್ ಆಗುತ್ತದೆ. ಈ ಹಣ್ಣು ತಿನ್ನೋದ್ರಿಂದ ಒಳಗಡೆ ಜಂತು ಹುಳಗಳನ್ನು ಕೂಡ ನಿವಾರಣೆ ಮಾಡುತ್ತದೆ. ಹಾಗೂ ನಿಮಗೆ ಮೌತ್ ಅಲ್ಸರ್ಗೆ ಇದು ರಾಮಬಾಣ ಅಂತ ಹೇಳ್ಬೋದು. ದೇಹದ ಉಷ್ಣತೆ, ಈ ಸಮ್ಮರ್ ಸೀಸನಲ್ಲಿ ದೇಹದ ಉಷ್ಣತೆಯನ್ನು ಕಂಟ್ರೋಲ್ ಮಾಡುವಲ್ಲಿ ಇದು ತುಂಬ ಯಶಸ್ವಿ ಹಣ್ಣು. ಇದು ನೀವು ಈ ಹಣ್ಣನ್ನು ನಿಯಮಿತವಾಗಿ ಮಧುಮೇಹ ಇರೋರು ಕೂಡ ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೆ ತೊಂದರೆನೇ ಇಲ್ಲ. ಸ್ನೇಹಿತರೆ, ಇದು ಅತಿಸಾರ ಭೇದಿ ಕೂಡ ನಿಯಂತ್ರಿಸುತ್ತದೆ. ಇಷ್ಟೆಲ್ಲ ಉಪಯೋಗ ಇರತಕ್ಕಂಥ ಹಣ್ಣನ್ನು ನೀವು ಇದುವರೆಗೂ ಸೇವಿಸಿಲ್ಲ ಅಂದರೆ ಈಗಲೇ ಹೋಗಿ ಮಾರ್ಕೆಟಲ್ಲಿ ತಗೊಳ್ಳಿ. ವುಡ್ ಆ್ಯಪಲ್ ಅಂತಾರೆ, ಬೆಲ್ಲದ ಹಣ್ಣು ಅಂತಾರೆ. ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಇದಕ್ಕೆ ಬೆಲ್ಲದ ಹಣ್ಣು ಅಂತಾರೆ. ಯಾಕಂದರೆ ಡೈರೆಕ್ಟಾಗಿ ಹಂಗೆ ತಿನ್ನೋಕ್ಕೆ ಹೋದರೆ ಟೇಸ್ಟ್ ಇರೋಲ್ಲ. ಬಟ್ ಇದು ಒಗರು ಬೀಜ ಇದ್ರೂ ಟೇಸ್ಟು, ಅದನ್ನು ಜಜ್ಜಿದಾಗೆ ಅದೆಲ್ಲದೂ ಕೂಡ ನೈಸ್ ಆಗಿಬಿಡುತ್ತೆ. ಆವಾಗ ಅದನ್ನು ತಿಂದರೆ ಸಾಕು. ನೀವು ಒಂದು ತಿಂದು ನೋಡಿ, ಇನ್ನೊಂದು ಬೇಕಂತೀರ. ಆ್ಯಪಲ್ನ ಬಿಟ್ಟು ವುಡ್ ಆ್ಯಪಲ್ನ ಹಿಡ್ಕೊಳ್ತೀರ. ಇಷ್ಟೆಲ್ಲ ಯೂಸಸ್ ಇರ್ತಕ್ಕಂಥ ಈ ಹಣ್ಣಿನ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಫಾಲೋ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯ ವಿಡಿಯೋಗಾಗಿ ಮುಂದೆ. I hope you enjoyed this video. Please take a moment to hit subscribe, like, comment, and follow us for more content.